प्रिय छात्र, ऑनलाइन क्लास के लिए आप सबका स्वागत है। छात्र, आज मैं 9वीं कक्षा के 11वां पाठ खेलो कूदो स्वस्थ रहो पाठ के विश्लेषण करना चाहती हूँ। ಮಕ್ಕಳೇ, ಇವತ್ತು ನಿಮಗೆಲ್ಲರಿಗೂ ಆನ್ಲೈನ್ ಕ್ಲಾಸ್ಗೆ ಸ್ವಾಗತವನ್ನು ಬಯಸ್ತಾ 9ನೇ ತರಗತಿಯ 11ನೇ ಪಾಠವಾದ ಖೇಲೋ ಕೂದೋ ಸ್ವಸ್ಥ ರಹೋ ಅಂದರೆ ಆಟ ಆಡಿ ಆರೋಗ್ಯವಾಗಿರಿ ಅನ್ನೋ ಒಂದು ಪಾಠದ ವಿಶ್ಲೇಷಣೆಯನ್ನು ಮಾಡಬೇಕು ಅಂತ ಅಂದ್ಕೊಂಡು ಬಂದಿದ್ದೀನಿ. ಎತ್ತೋ ಏಕ್ ನಿಬಂಧ ಹೈ, ಇದು ಒಂದು ನಿಬಂಧ ಅಂದರೆ ಪ್ರಬಂಧ, ಅಂದರೆ ಆಟದ ಮಹತ್ವ ಅಂತ ನಿಮ್ಮನ್ನು ಎಕ್ಸಾಮಲ್ಲಿ ಕೇಳಬಹುದು. ಆಟದ ಮಹತ್ವ ಅಂತ ಹೇಳಿದಾಗ ಆಟ ಬಹಳಷ್ಟು ಒಳ್ಳೆಯದು ರೀ. ಯಾಕೆಂದರೆ ನಮ್ಮ ಜೀವನದಲ್ಲಿ ಒಳ್ಳೆಯ ಒಂದು ಶಾರೀರಿಕವಾಗಿ ನಾವು ಸದೃಢವಾಗಿರಬೇಕು ಅಂದರೆ ಆಟ ಆಡಲೇಬೇಕು. ಪಾಠದ ಜೊತೆಗೆ ಆಟನೂ ಬಹಳ ಮುಖ್ಯ. 9वीं कक्षा के खेलो कूदो स्वस्थ रहो ये तो निबंध है. आगे चलेंगे. पहले हम पाठ के आशय के बारे में जानकारी लेंगे. ನಾವು ನಂತರ ಪಾಠದ ಒಂದು ಆಶಯ ಅಂತ ಹೇಳಿದಾಗ ಉದ್ದೇಶದ ಬಗ್ಗೆ ತಿಳ್ಕೋಬೇಕು. ಯಾವುದೇ ಒಂದು ಲೆಸನ್ ಆಗಿರ್ಬೋದು, ಅಂದರೆ ಪಾಠ ಆಗಿರ್ಬೋದು, ಪದ್ಯ ಆಗಿರ್ಬೋದು, ಒಂದು ನಿಬಂಧ ಅಂದರೆ ಪ್ರಬಂಧ ಆಗಿರ್ಬೋದು, ಏನೇ ತಗೊಂಡ್ರೂ ಸಹ ಅದಕ್ಕೊಂದು ಥೀಮ್ ಅಂತ ಇರುತ್ತೆ, ಉದ್ದೇಶ ಅಂತ ಇರುತ್ತೆ, ಒಂದು ಮಾರಲ್ ಅಂದರೆ ಅದರಲ್ಲೊಂದು ಏನೋ ಒಂದು ಮಾರಲ್ ಇಟ್ಕೊಂಡೇ ಮಾಡ್ತಾರೆ. ಸೊ ಆ ಉದ್ದೇಶವನ್ನು ನಾವು ಮೊದಲು ತಿಳ್ಕೊಳ್ಳೋಣ. ಜೀವನ್ ಮೇ स्वास्थ्य का बहुत महत्वपूर्ण स्थान है. स्वास्थ्य का मतलब है ಆರೋಗ್ಯಕ್ಕೆ ಬಹಳ ಇಂಪಾರ್ಟೆನ್ಸ್ ಕೊಡ್ತೀವಿ. ಆರೋಗ್ಯ ಚೆನ್ನಾಗಿದ್ರೆ ಮಾತ್ರ ನಾವು ಏನೊಂದು ಕೆಲಸ ಮಾಡೋದ್ರಲ್ಲೂ ಆಸಕ್ತಿ ಸಿಗುತ್ತೆ, ಮಾಡೋ ಕೆಲಸ ಸಕ್ಸಸ್ ಆಗುತ್ತೆ. ನಾವು ತುಂಬ ಹೆಲ್ತಿ ಇರಬೇಕು ಅಂದರೆ ಹೆಲ್ತಿ ಇರಲೇಬೇಕು, ಹೆಲ್ತಿ ಇಲ್ಲ ಅಂದರೆ ಜೀವನನೇ ಇಲ್ಲ. सेहत का मतलब है स्वास्थ्य का समानार्थक शब्द है. सेहत को बनाए रखने के लिए कई लोग बहुत पैसे खर्च करते हैं. ಇದು ನಿಮ್ಗೆ ಗೊತ್ತಿರೋಂಥ ವಿಷಯ. ಸೇಹತ್ ಕೋ ಅಂದರೆ ಆರೋಗ್ಯವನ್ನು ಬನಾಯೇ ರಖನೆ ಕೆ ಲಿಯೆ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಕೈ ಲೋಗ್ ಬಹುತ್ ಪೈಸೆ ಖರ್ಚು ಕರ್ತೆ ಹೈ. ಭಾಳಷ್ಟು ಜನ ದುಂದು ವೆಚ್ಚ ಮಾಡ್ತಾರೆ. ಎಷ್ಟು ವೆಚ್ಚ ಮಾಡ್ತಾರೆ ಅಂದರೆ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋದೇ ಮುಖ್ಯ ಉದ್ದೇಶ. ಆದರೆ ಆರೋಗ್ಯ ಸರಿ ಇರಬೇಕಂದ್ರೆ ಬರೀ ದುಡ್ಡಿನಿಂದ ಆಗಲ್ಲ, ನಾವು ಪರಿಶ್ರಮ ವಹಿಸಬೇಕು, ಆಹಾರದ ಪದ್ಧತಿಯನ್ನು ರೂಪಿಸ್ಕೋಬೇಕು ಅನ್ನೋದು ಒಬ್ಬರಿಗೂ ಗೊತ್ತಾಗಲ್ಲ. पैसे खर्च किए बिना ही अपने जीवन को स्वस्थ रखने के लिए खेलो कूदो स्वस्थ रहो इस सूत्र को अपनाए. ಪೈಸೆ ಅಂದರೆ ಹಣ ಖರ್ಚು ಮಾಡ್ದೇ ಆರೋಗ್ಯವಾಗಿ ಇಟ್ಕೊಳ್ಳೋದಕ್ಕೆ ನಾವು ಒಂದು ಸೂತ್ರವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಖೇಲೋ ಕೂದೋ ಸ್ವಸ್ಥ ರಹೋ, ಆಟ ಆಡಿ ಆರೋಗ್ಯವಾಗಿ ಇರಿ. ಇಲ್ಲಿ ಆಟ ಅಂತ ಬಂದಾಗ ಒಂದು ಏಜ್ ಅಂದರೆ ಚಿಕ್ಕ ಮಕ್ಕಳಾದರೆ ಆಟ ಆಡ್ಬೋದು. ಒಂದು ಸರ್ಟನ್ ಏಜ್ ಆದಮೇಲೆ ಗೃಹಿಣಿಯರು ಒಳ್ಳೆ ಮನೆ ಕೆಲಸ ಮಾಡ್ತಕ್ಕಂಥದ್ದು, ಮತ್ತು ಮುದುಕರು ವಾಕ್ ಮಾಡ್ತಕ್ಕಂಥದ್ದು, ಹೀಗೆ ಆಯಾ ವಯಸ್ಸಿಗೆ ತಕ್ಕಂತೆ ಶ್ರಮ ಪಟ್ಟರೆ ಮಾತ್ರ, ದೇಹಕ್ಕೆ ಶ್ರಮ ಕೊಟ್ಟರೆ ಮಾತ್ರ ನಾವು ಆರೋಗ್ಯವಾಗಿರ್ತೀವಿ. ಕೂತಲ್ಲೇ ಕೂತಿರ್ತೀವಿ ಅಂದರೆ ಅನಾರೋಗ್ಯನ ನಾವೇ ತಂದು ಹಾಕ್ಕೊಳ್ತೀವಿ ಅನ್ನೋದು ಇದು ನಿಮ್ಗೆ ಗೊತ್ತಿರೋವಂಥ ವಿಷಯ. ಹಾಗಾಗಿ ಆಟಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಿ, ಪರಿಶ್ರಮ ಅಂದರೆ ಕಷ್ಟಪಟ್ಟು ದುಡೀರಿ, ಇಷ್ಟಪಟ್ಟು ಜೀವನವನ್ನು ಮಾಡೋಣ. अब आएंगे शब्दार्थ. इस पाठ के शब्दार्थ का मतलब है बहुत ही कठिन शब्द के अर्थ. छात्र का मतलब है विद्यार्थी, छात्र और शिष्य, ये तो समानार्थक शब्द है. जरूरी, आवश्यक, शीतल ठंडा, समीर हवा वायु, विकास प्रगति उन्नति, तलाश ढूंढ, खोज, चोट घाव. पहले ये समझना चाहिए. गाँव ಅಲ್ಪ ಪ್ರಾಣ, ಯಾನಿ ಮೊದಲನೇದು ಅಂತ ನೀವು ಹೇಳ್ತಿರಲ್ಲ, ಅಲ್ಪ ಪ್ರಾಣ ಗಾವ್ ಅಂತ ಬಂದರೆ ಹಳ್ಳಿ ಆಗುತ್ತೆ. ಮಹಾಪ್ರಾಣ ಘಾವ್ ಅಂತ ಬಂದಾಗ ಇಲ್ಲೇನಾಗುತ್ತೆ, ಗಾಯ. ಹಿಸ್ಸಾ ಭಾಗ್, ಸ್ವಸ್ಥ ತಂದುರುಸ್ತಿ, ಸೇಹತ್ ಆರೋಗ್ಯ, ಕಸರತ್ ವ್ಯಾಯಾಮ್, ಸಹಯೋಗ್ ಸಹಕಾರ, ಚಿಂತಾ ಪರೇಶಾನಿ, ಖಾಲಿ रिक्त, आरक्षण रिजर्वेशन, हृष्ट पुष्ट, तगड़ा हट्टा खट्टा, सदृढ़ ಅಂತ ಹೇಳ್ಬೋದು. ये तो इस पाठ में आने वाली शब्दार्थ यानी कठिन शब्दों के अर्थ है. अब हम पाठ के बारे में यानी पाठ के सारांश के साथ साथ पाठ का वाचन भी करती हूँ. और महत्वपूर्ण स्थान किसको देना चाहिए, खेल को. ಅಂದರೆ ಆಟೋಮೆಟಿಕ್ಕಾಗಿ ನಮ್ಗೆ ಗೊತ್ತಿರೋವಂಥದ್ದು ಏನಪ್ಪ ಅಂದರೆ ಮಹತ್ವಪೂರ್ಣವಾದ ಒಂದು ಸ್ಥಾನವನ್ನು ನಾವು ಆಟದ ಕಡೆಗೆ, ಆಟ ಅಂತ ನಾನು ಹೇಳಿದ್ನಲ್ಲ, ಒಂದು ಏಜ್ ಅಂತ ಹೇಳಿದೆ,
ಅಂದರೆ ಯಾರ್ಯಾರು ಯಾವ್ಯಾವ ಸಮಯದಲ್ಲಿ ಏನೇನು ಥರ ಮಾಡಿದ್ರೆ ಪರಿಶ್ರಮದಿಂದ ದೇಹಕ್ಕೆ ಶ್ರಮವನ್ನು ಕೊಟ್ಟರೆ ಮಾತ್ರ ನಾವು ಆರೋಗ್ಯವಾಗಿರೋದಕ್ಕೆ साध्य। अब चलेंगे पाठ का विश्लेषण। खेलों की दुनिया में सदा आनंद और उल्लास का वातावरण रहता है। ये तो सच्ची है। ನಿಮಗೆ ಗೊತ್ತಿದೆ ಪಾಠ ಮಾಡ್ತೀವಿ ಅಂದರೆ ಬೋರ್ ಆಗುತ್ತೆ, ಪಿ ಟಿ ಇದೆ ಅಂದರೆ ಓಡ್ತೀರಾ, ಅಂದರೆ ಆಟದಲ್ಲಿ ನೀವು ಆ ಒಂದು ಫೀಲ್ಡಲ್ಲಿ ಬಹಳ ಎಂಜಾಯ್ ಮಾಡ್ತೀರಾ, ಅಂದರೆ ಆನಂದ ಅವ್ರ ಉಲ್ಲಾಸ ಕ ವಾತಾವರಣ ಹೋತಾ ಹೈ। ತುಂಬ ಸಂತೋಷವಾದ ಒಂದು ಕ್ಷಣಗಳನ್ನ ಕಳೆಯೋದು ಆಟದಲ್ಲೇ, ಬಿದ್ದರೂ ಪರವಾಗಿಲ್ಲ, ಸೋತ್ರೂ ಪರವಾಗಿಲ್ಲ, ಅದನ್ನು ಬಹಳ ಈಸಿಯಾಗಿ ತೊಗೊಂಡು ಆಡ್ತಿರಲ್ಲ, ಅದು ಖುಷಿ ಕೊಡುತ್ತೆ। ಸೊ ನಾವು ಆರೋಗ್ಯವಾಗಿರಬೇಕು, ನಗ್ನಗ್ತಾ ಜೀವನ ಮಾಡಬೇಕು ಅಂದರೆ ಆಟವನ್ನು ಅಳವಡಿಸ್ಕೋಬೇಕು। उत्साह का शीतल समीर बहता रहता है खेलों की दुनिया में। ಆಟದ ಆ ಒಂದು ಫೀಲ್ಡಲ್ಲಿ ಅಂದರೆ ಆ ಒಂದು ಆಟದಲ್ಲಿ ಶೀತಲ್ ಉತ್ಸಾಹ ಅಂದರೆ ಸಂತೋಷದ ಒಂದು ಕ್ಷಣಗಳ ತಣ್ಣನೆ ಸಂತೋಷವಾದ ಒಂದು ಕ್ಷಣ ಅಂತ ಹೇಳ್ಬೋದು। ಪಾಠ ಬೋರ್ ಆಗುತ್ತೆ, ಆಟ ಆಡಿ ಅಂದರೆ ಏನೋ ಖುಷಿ, ಅಂದರೆ ಒಂದು ರೀತಿಯ ಏನು ಹೇಳ್ಬೋದು, ಒಂಥರ ಎನರ್ಜಿಗೆ ಜಾಸ್ತಿ ಆಗುತ್ತೆ ಆಟ ಅಂತ ಅಂದಾಗ। खेलने से तन मन स्वस्थ होता है, ಅಂದರೆ ಆಡೋದ್ರಿಂದ ಮನ, ತನ್ का मतलब है ಶರೀರ, ಮನ್ का मतलब है ಮನಸ್ಸು, ಎರಡೂ ಸಹ ಆರೋಗ್ಯವಾಗಿ ಇರುತ್ತೆ। ಮನೋರಂಜನೆ भी मिलता है, ಮನೋರಂಜನೆನೂ ಸಿಗುತ್ತೆ, ಯಾರೋ ಔಟ್ ಆಗ್ತಾರೆ ಮತ್ತೇನೋ ಮಾಡ್ತೀವಿ ಅಥವಾ ಏನೋ ಆಡುವಾಗ ಒಂದು ಜೋಕ್ ಆಗುತ್ತೆ, ಅಂದರೆ ಸಂತೋಷ ಆರೋಗ್ಯ, ಅಂದರೆ ದೇಹದ ಮೆಂಟಲಿ ಫಿಸಿಕಲಿ ಫಿಟ್ ಆಗ್ತೀವಿ, ಜೊತೆಗೆ ಖುಷಿಯಿಂದಿರಬೇಕು ಅಂದರೆ ಆಟ ಆಡಬೇಕು। ಈ ಮೂರೂ ಸಹ ಜೀವನದಲ್ಲಿತ್ತು ಅಂದರೆ ಅವನು ಹ್ಯಾಪಿ। खेल कई तरह के होते हैं, ಅಂದರೆ ಆಟ ಒಂದೇ ರೀತಿ ಇರೋಲ್ಲ, ಹಲವಾರು ರೀತಿಯ ಆಟಗಳನ್ನ ಆಡ್ಬೋದು। ಸಾಧಾರಣತೆಯ ಉನ್ಕೆ ದೋ ಭೇದ ಕಿಯೇ ಜಾತೆ ಹೈ, ಅಂದರೆ ಸಾಧಾರಣವಾಗಿ ಜನರಲ್ ಆಗಿ ಅದನ್ನು ಎರಡು ಭೇದಗಳು ಅಂದರೆ ವಿಧಗಳನ್ನ ಮಾಡಬಹುದು। ಒಂದು शारीरिक खेल और मानसिक खेल, एक तो शारीरिक खेल है और दूसरा मानसिक खेल है। जिन खेलों में शारीरिक श्रम अधिक करना पड़ता है उन्हें शारीरिक खेल कहा जाता है। ಯಾವ ಆಟಗಳಲ್ಲಿ ಶರೀರದ ಬಗ್ಗೆ ಅಂದರೆ ನಮ್ಮ ಶರೀರಕ್ಕೆ ಹೆಚ್ಚಿನ ಒಂದು ಶ್ರಮವನ್ನು ಕೊಡ್ತೀವೋ ಅಂಥ ಆಟಗಳನ್ನು ನಾವು ಶಾರೀರಿಕ ಆಟಗಳು ಅಂತ ಕರಿತೀವಿ। ಅಂದರೆ ನಮ್ಮ ಶರೀರಕ್ಕೆ ಹೆಚ್ಚಿನ ಒಂದು ಶ್ರಮ ಕೊಡ್ತಕ್ಕಂಥದ್ದು, ಕೈ ಕಾಲು ಮತ್ತೊಂದು ಆಡಿಸ್ತಕ್ಕಂಥ ಕೆಲಸ, ಅಂದರೆ ನಮ್ಮ ದೇಹಕ್ಕೆ ಸಾಕಷ್ಟು ಒಂದು ಎಕ್ಸಸೈಸ್ನ ಮಾಡ್ತಕ್ಕಂಥ ಆಟಗಳನ್ನ ಏನಂತೀವಿ, ಶಾರೀರಿಕ ಆಟಗಳು ಅಂತ ಕರಿತೀವಿ। इसके विपरीत ಅಂದರೆ ಇದಕ್ಕೆ ಆಪೋಸಿಟ್, ಇಲ್ಲಿ ಶರೀರಕ್ಕೆ ಹೆಚ್ಚಿನ ಕೆಲಸ ಕೊಡ್ತೀವಿ, ಇದಕ್ಕೆ ಆಪೋಸಿಟ್ ಆಗಿ ವಿಪರೀತ का मतलब है ಆಪೋಸಿಟ್, ವಿರುದ್ಧವಾಗಿ। जिन खेलों में मानसिक श्रम अधिक होता है, ಯಾವ ಆಟಗಳಲ್ಲಿ ಶಾರೀರಿಕ ಶ್ರಮ ಜಾಸ್ತಿ ಇರುತ್ತೆ ಅದು ಶಾರೀರಿಕ ಆಟ, ದೇಹದಕ್ಕೆ ಹೆಚ್ಚಿನ ಶ್ರಮ ಕೊಟ್ಟರೆ ಅದನ್ನು ಶಾರೀರಿಕ ಆಟ। ಇಲ್ಲಿ ಅದಕ್ಕೆ ಆಪೋಸಿಟ್ ಆಗಿ ಹೆಚ್ಚಿನ ಒಂದು ಒತ್ತಡವನ್ನು ಮನಸ್ಸಿಗೆ ಕೊಟ್ಟಾಗ ಮಾನಸಿಕ ಶ್ರಮ ಅಧಿಕ ಹೋತಾ ಹೈ ಉನ್ಹೇ ಮಾನಸಿಕ ಖೇಲ್ कहते हैं। ಯಾವ ಆಟಗಳಲ್ಲಿ ಹೆಚ್ಚಿಗೆ ಮನಸ್ಸಿಗೆ ಒಂದು ಒತ್ತಡವನ್ನು ಕೊಡುತ್ತೆ ಅದನ್ನು ಮಾನಸಿಕ ಆಟಗಳು ಅಂತ ಕರಿಬೋದು। ಇವಾಗ ಅದಕ್ಕೆ ಉದಾಹರಣೆಯಾಗಿ ಶತರಂಜ್, ನಾನು ಮೊದಲೇ ಹೇಳಿದೆ ಶಾರೀರಿಕ ಖೇಲ್ ಅಂದರೆ ದೇಹಕ್ಕೆ ಹೆಚ್ಚಿನ ಒಂದು ಶ್ರಮ ಕೊಡ್ತಕ್ಕಂಥದ್ದು, ಉದಾಹರಣೆಗೆ ಕಬಡ್ಡಿ, ಹಾಕಿ, ಗುಲ್ಲಿ ದಂಡ, क्रिकेट, कुश्ती, फुटबॉल, बैडमिंटन, तैरना, दौड़ना, ये सभी ಶ್ರಮ ಅಂದರೆ ದೇಹಕ್ಕೂ ಮನಸ್ಸಿಗೆ ಅಲ್ಲ ದೇಹಕ್ಕೆ ಹೆಚ್ಚಿನ ಶ್ರಮ ಕೊಡ್ತಕ್ಕಂಥ ಆಟಗಳು। ಅದಕ್ಕೆ ವಿರುದ್ಧವಾಗಿ ಮಾನಸಿಕ ಆಟ ಅಂತ ಹೇಳಿದಾಗ, ಮಾನಸಿಕ ಅಂದರೆ ಮನಸ್ಸಿಗೆ ಸಂಬಂಧಪಟ್ಟಂಥ ಆಟಗಳು, ಆ ಮನಸ್ಸಿಗೆ ಸಂಬಂಧಪಟ್ಟಂಥ ಆಟಗಳನ್ನ ಆಡುವಾಗ ಹೆಚ್ಚಿನ ಒತ್ತಡ ಮನಸ್ಸಿನ ಮೇಲೆ ನಮಗೆ ಬೀಳುತ್ತೆ। उदाहरण के लिए ಶತರಂಜ್, ಕೇರಂ, ಪಾಸಾ, ಬಕರಿ ಬಾಗ್, ಖೇಲ್ ಆದಿ ಇವೆಲ್ಲವೂ ಸಹ ಶತರಂಜ್ ಅಂದರೆ ನಿಮ್ಗೆ ಗೊತ್ತಿರೋಂಥದ್ದೇ ಚೆಸ್, ಕೇರಂ ಅಂದರೆ ಕೇರಂ, ಪಾಸಾ ಅಂದರೆ ಈ ಲೂಡೋ ಅಂತ ಕರೀತಾರೆ ನೋಡಿದರೆ, ಗಟ್ಟಾಬಾರದಲ್ಲಿ ಆಡ್ತಾರಲ್ಲ ಆ ಲೂಡೋ ಅಂದರೆ ಏನು ಪಗಡೆಯನ್ನು ಲೂಡೋ ಅಂತ ಕರೀತಾರೆ। ಇನ್ನು ಬಕ್ರಿ ಬಾಗ್ ಅಂದರೆ ಹುಲಿ ಮತ್ತು ಹಸುವಿನ ಆಟ ಆಡ್ತಾರಲ್ಲ ಆ ರೀತಿ, ಇದೆಲ್ಲವೂ ಸಹ ಮಾನಸಿಕ ಒತ್ತಡವನ್ನು, ಮಾನಸಿಕ ಅಂದರೆ ಮನಸ್ಸಿಗೆ ಹೆಚ್ಚಿನ ಕೆಲಸವನ್ನು ಕೊಡ್ತಕ್ಕಂಥ ಆಟಗಳು। ನಿಮ್ಗೆ ಅದು ಗೊತ್ತಿರೋವಂಥದ್ದೇ, ಚೆಸ್ ಆಡುವಾಗ ಬಹಳ ಗಮನ ಇಟ್ಟು ಆಡಬೇಕು, ಒಂದು ಕಾಯಿನ ಆ ಕಡೆ ಈ ಕಡೆ ವ್ಯತ್ಯಾಸ ಸ್ವಲ್ಪ ಯಾಮಾರಿದ್ರು ನಾವು ಸೋತು ಬಿಡ್ತೀವಿ। ಇನ್ನು ಕೇರಮು ಅದೇ ರೀತಿ ಮನಸ್ಸಿಗೆ ಒತ್ತಡವನ್ನು ಅಂದರೆ ಶ್ರಮವನ್ನು ಕೊಡ್ತಕ್ಕಂಥ ಆಟಗಳು ಮಾನಸಿಕ ಆಟಗಳು, ಶರೀರಕ್ಕೆ ಹೆಚ್ಚಿನ ಶ್ರಮವನ್ನು ಕೊಡ್ತಕ್ಕಂಥ ಆಟಗಳು ಶಾರೀರಿಕ ಆಟಗಳು। इस चित्र में आप देख सकते हैं ना, मानसिक खेल है यानी ಮನಸ್ಸಿಗೆ ಒತ್ತಡವನ್ನು ಕೊಡ್ತಕ್ಕಂಥ ಆಟಗಳಲ್ಲಿ
ಕೇರಮ್ ಆಗಿರ್ಬೋದು, ಚೆಸ್ ಆಗಿರ್ಬೋದು, ಲೂಡೋ ಅಂತ ಹೇಳಿದ್ನಲ್ಲ ಗಟ್ಟಬರ ಥರ ಗಟ್ಟಬರ, ಮತ್ತು ಈ ಏನಪ್ಪ ಬಾಗ್ ಅಂದರೆ ಹುಲಿ ಮತ್ತು ಹಸುವಿನ ಆಟ, ಇವೆಲ್ಲವೂ ಸಹ ಮಾನಸಿಕವಾಗಿ ಹೆಚ್ಚಿನ ಒತ್ತಡ ಕೊಡ್ತಕ್ಕಂಥ ಆಟಗಳು. ಎತ್ತು ಶಾರೀರಿಕ ಖೇಲ್ ಹೈ, ಶಾರೀರಿಕ ಖೇಲಲ್ಲಿ ಇವೆಲ್ಲವೂ ಸೇರಿಕೊಳ್ಳುತ್ತೆ. ಕಬಡ್ಡಿ ಆಗಿರ್ಬೋದು, ಆಮೇಲೆ ಕ್ರಿಕೆಟ್ ಆಗಿರಬಹುದು, ವಾಲಿಬಾಲ್ ಆಗ್ಬೋದು, ಥ್ರೋಬಾಲ್ ಆಗ್ಬೋದು, ಶಟ್ಲ್ ಬ್ಯಾಟ್ ಆಗ್ಬೋದು, कुश्ती ಆಗ್ಬೋದು, ये सभी शारीरिक खेल के अंतर्गत आते हैं. आगे चलेंगे. इसी प्रकार वैयक्तिक खेल और सामूहिक खेल के रूप में दो भेद किया जाता है. ಸಾಮಾನ್ಯವಾಗಿ ಆಟವನ್ನು 2 ಭಾಗಗಳು ಮಾಡಿದ್ರು. 2 ಭಾಗಗಳಲ್ಲಿ ಯಾವುದಪ್ಪ ಅಂದರೆ ಒಂದು ಶಾರೀರಿಕ ಆಟ, ಮತ್ತೊಂದು ಮಾನಸಿಕ ಆಟ. ಅದರಲ್ಲೂ ಅಂದರೆ ಆ ಒಂದು ಆಟದಲ್ಲಿ ಇನ್ನೂ 2 ವಿಧಗಳನ್ನ ಮಾಡಬಹುದು ಆಟಗಳಲ್ಲಿ. ಯಾವುದು? वैयक्तिक खेलों में तैरना, दौड़ना, एरोबिक्स, तीर चलाना, बिलियर्ड, शूटिंग, नाव चलाना, छलांग मारना, ये सभी इसके अंतर्गत आता है. ವೈಯಕ್ತಿಕ್ ಅಂದರೆ ಇಂಡಿವಿಜುವಲ್ ಗೇಮ್ಸ್. ಇಂಡಿವಿಜುವಲ್ ಗೇಮ್ಸಲ್ಲಿ ಏನಪ್ಪ ಆಗುತ್ತೆ ಅಂದರೆ ಒಬ್ಬ ವ್ಯಕ್ತಿನೇ ಆಡ್ತಕ್ಕಂಥದ್ದು ಆಟಗಳು. ಅಂದರೆ ಒಬ್ಬ ವ್ಯಕ್ತಿನೇ ಆಡ್ತಕ್ಕಂಥ ಆಟಗಳನ್ನ ಇಂಡಿವಿಜುವಲ್ ಗೇಮ್ ಅಂತ ಕರೀತಾರೆ. ಆ ಒಂದು ವ್ಯಕ್ತಿಗತ ಅಂದರೆ ಇಂಡಿವಿಜುವಲ್ ಗೇಮ್ಸ್ ಯಾವುದಾಗಿರ್ಬೋದು ಅಂದರೆ ತೈರ್ನ ಈಜೋದು, ದೌಡ್ನ ರಿಲೇ ಅಂದರೆ ರನ್ನಿಂಗ್ ರೇಸು, ಏರೋಬಿಕ್ಸ್ ಅಂದರೆ ಒಬ್ಬರೇ ಆಡ್ತಕ್ಕಂಥದ್ದು ಏರೋಬಿಕ್ಸು, ಮತ್ತು ತೀರ್ ಚಲಾನ ಬಾಣ ಹೊಡಿತಕ್ಕಂಥದ್ದು, ಬಿಲಿಯರ್ಡ್ಸ್ ಅಂದರೆ ಅದು ಸಹ ಕೇರಮ್ ಥರ ಬರುತ್ತೆ, ಮತ್ತು ಶೂಟ್ ಮಾಡ್ತಕ್ಕಂಥದ್ದು, ನಾವ್ ಚಲಾನ ಬೋಟಿಂಗ್ ಮಾಡ್ತಕ್ಕಂಥದ್ದು, ಛಲಾಂಗ್ ಮಾರ್ನ ಹೈ ಜಂಪ್, ಲಾಂಗ್ ಜಂಪ್, ಇವೆಲ್ಲವೂ ಸಹ ಇಂಡಿವಿಜುವಲ್ ಗೇಮ್ಸಲ್ಲಿ ಬರ್ತಕ್ಕಂಥ ಆಟಗಳು. वैसे ही सामूहिक खेलों में ಅಂದರೆ ಸಾಮೂಹಿಕ ಅಂದರೆ ಗ್ರೂಪ್ ಗೇಮ್ಸ್, ಇಂಡಿವಿಜುವಲ್ ಗೇಮ್ಸ್, ಗ್ರೂಪ್ ಗೇಮ್ಸ್. ಈ ಗ್ರೂಪ್ ಗೇಮ್ಸಲ್ಲಿ ಬರೋದು ಯಾವುದಪ್ಪ ಅಂದರೆ ವಾಲಿಬಾಲು, ಕ್ರಿಕೆಟು, ಫುಟ್ಬಾಲ್, ಆಲ್ಮೋಸ್ಟು ದೇಹ ಅಂದರೆ ಶಾರೀರಿಕ ಆಟಗಳು ಮತ್ತು ಸಾಮೂಹಿಕ ಆಟಗಳು ಮತ್ತು ಮೈದಾನಿ ಅಂದರೆ ಔಟ್ಡೋರ್ ಗೇಮ್ಸ್, ಇವೆಲ್ಲವೂ ಸಹ ಒಂದೇ ರೀತಿ ಬರುತ್ತೆ. ಇಲ್ಲಿ ಸಾಮೂಹಿಕ ಆಟಗಳಲ್ಲಿ ವಾಲಿಬಾಲು, ಕ್ರಿಕೆಟು, ಫುಟ್ಬಾಲು, ಕಬಡ್ಡಿ, ಬ್ಯಾಡ್ಮಿಂಟನ್ ಗುಂಪಿನ ಆಟಗಳು ಅಂತ ಹೇಳ್ಬೋದು. ಇದು ಗುಂಪಿನ ಆಟಗಳು, ಅದು ವ್ಯಕ್ತಿಗತ ಆಟಗಳು ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು ನೀವು, आप देख सकते हैं चित्र में तैरना और तीर चलाना और हाई जंप यानी छलांग मारना, बिलियर्ड्स मैं कहती थी ना, ये तो कैरम की तरह होती हैं, ये तो बिलियर्ड्स कहते हैं. ये तो सामूहिक खेल है. ग्रुप गेम्स ವಾಲಿಬಾಲ್ ಆಗ್ಬೋದು, ಥ್ರೋಬಾಲ್ ಆಗ್ಬೋದು, ಖೋಖೋ ಆಗ್ಬೋದು, ಕಬಡ್ಡಿ ಆಗ್ಬೋದು, ಇವೆಲ್ಲವೂ ಸಹ ಇಲ್ಲಿ ಸಾಮೂಹಿಕ ಅಂದರೆ ಗುಂಪಿನ ಆಟಗಳು ಅಂತ ಬರುತ್ತಲ್ಲ ಅದರ ಅಂತರ್ಗತ ಅಂದರೆ ಅದರೊಳಗೆ ಬರ್ತಕ್ಕಂಥದ್ದು. इसी प्रकार खेलों का और एक दो भेद होते हैं. ಇದರಲ್ಲಿ ಮತ್ತೆ ಇನ್ನೊಂದೆರಡು ವಿಧಗಳನ್ನ ಮಾಡ್ಬೋದು. ಕಬಡ್ಡಿ, ಕ್ರಿಕೆಟ್, ಹಾಕಿ, ವಾಲಿಬಾಲ್ ये सभी मैदानी खेल है. ಅಂದರೆ ಅದರೊಳಗೆ ನಾನು ಹೇಳಿದ್ನಲ್ಲ, मैदानी खेल, शारीरिक खेल और सामूहिक खेल ये सभी एक ही ಥರ होते हैं. ಅಂದರೆ ಶಾರೀರಿಕ ಶ್ರಮ ಕೊಡ್ತಕ್ಕಂಥ ಆಟಗಳಾಗಿರ್ಬೋದು, ಮತ್ತು ಮೈದಾನಿ ಅಂದರೆ ಮೈದಾನದಲ್ಲಿ ಆಡ್ತಕ್ಕಂಥ ಆಟಗಳಾಗ್ಬೋದು, ಮತ್ತು ಔಟ್ಡೋರ್ ಗೇಮ್ಸ್ ಅಂತ ಹೇಳಿದ್ನಲ್ಲ ಅದು, ಮತ್ತು ಸಮೂಹದಲ್ಲಿ ಆಡ್ತಕ್ಕಂಥ ಆಟಗಳಾಗ್ಬೋದು. ಶಾರೀರಿಕ, ಸಾಮೂಹಿಕ ಮತ್ತು ಔಟ್ಡೋರ್ ಗೇಮ್ಸ್, ಮೈದಾನಿ ಖೇಲ್, ಈ ಮೂರು ಸಹ ಒಂದೇ ರೀತಿ ಬರುತ್ತೆ. ಕಬಡ್ಡಿ, ಕ್ರಿಕೆಟ್, ಹಾಕಿ, ವಾಲಿಬಾಲ್ ಇದು ಸಹ ಶರೀರಕ್ಕೆ ಹೆಚ್ಚಿನ ಶ್ರಮ ಕೊಡ್ತಕ್ಕಂಥದ್ದು. ಈ ಎಲ್ಲ ಆಟಗಳು ಸಹ ಮೈದಾನದಲ್ಲಿ ಆಡ್ತಕ್ಕಂಥದ್ದು, ಮತ್ತು ಈ ಎಲ್ಲ ಆಟಗಳು ಸಹ ಸಮೂಹದಲ್ಲಿ ಗುಂಪಿನಲ್ಲಿ ಆಡ್ತಕ್ಕಂಥ ಒಂದು ಆಟಗಳು. ಇನ್ನು ಶತರಂಜ್, ಕೇರಂ, ಪಾಸ ಆದಿ घरेलू खेल ये तो मानसिक खेल के बहुत ही नियर आता है, ಅಂದರೆ बहुत ही पास ही आता है. ಇದು ಹತ್ತಿರಕ್ಕೆ ಬರುತ್ತೆ. ಶತರಂಜು, ಕೇರಮು, ಪಾಸ ಇವೆಲ್ಲವೂ ಸಹ ಇಂಡೋರ್ ಗೇಮ್ಸು ಹೌದು, ಜೊತೆಗೆ ಮಾನಸಿಕ ಆಟಗಳು ಹೌದು. आजकल हमारे देश में हॉकी, क्रिकेट, बैडमिंटन, शतरंज, कुश्ती आदि खेल काफ़ी लोकप्रिय हो रहे हैं. ಮೊದಲು ಆಟದ ಬಗ್ಗೆ ಜನಕ್ಕೆ ಗೊತ್ತಿರಲಿಲ್ಲ, ಈಗ ಆಟ ಆಡ್ತಿದ್ರು ನಿಜ, ಆದರೆ ಪ್ರಬುದ್ಧಮಾನವಾಗಿ ಅಷ್ಟೊಂದು ಆಗಿರಲಿಲ್ಲ. ಇವಾಗ ನ್ಯಾಷನಲ್ ಇಂಟರ್ನ್ಯಾಷನಲ್ವರೆಗೂ ನಮ್ಮ ಆಟಗಾರರು ಇದ್ದಾರೆ. ಇತ್ತೀಚೆಗಂತೂ ನಮ್ಮ ದೇಶದಲ್ಲಿ ಹಾಕಿ, ಕ್ರಿಕೆಟು, ಬ್ಯಾಡ್ಮಿಂಟನು, ಶತರಂಜು ಅಂದರೆ ಚೆಸ್ಸು, ಕುಸ್ತಿ ಈ ಎಲ್ಲ ಆಟಗಳು ಸಹ ಬಹಳಷ್ಟು ಲೋಕಪ್ರಿಯವಾಗಿದೆ. ये तो आप देख सकते हैं घरेलू खेल में और मानसिक खेल में ये दोनों में एक ही खेल आते हैं. ये तो मैदानी खेल मैं पहले ही कह चुकी हूँ. मैदानी खेल और सामूहिक खेल
और दो और तीसरा होता है शारीरिक खेल, ये सभी एक ही है। अब आगे चलेंगे। राज्य और राष्ट्र के स्तर पर खिलाड़ियों को पुरस्कार दिए जाते हैं। राज्ಯ ಮತ್ತು ರಾಷ್ಟ್ರ ಅಂದರೆ ಸ್ಟೇಟ್ ಲೆವೆಲು ಮತ್ತು ನ್ಯಾಷನಲ್ ಲೆವೆಲ್ ಎರಡೂ ರೀತಿಯಲ್ಲೂ ಆ ಒಂದು ಆಟಗಾರರಿಗೆ, खिलाड़ी का मतलब है ಆಟಗಾರರಿಗೆ पुरस्कार दिया जाता है, ಅದಕ್ಕೆ ಅವಾರ್ಡ್ಗಳನ್ನ ಕೊಡ್ತಾರೆ। जैसे अर्जुन पुरस्कार, एकलव्य पुरस्कार, द्रोणाचार्य पुरस्कार, ध्यानचंद पुरस्कार, राजीव खेल रत्न, ये सभी पुरस्कार इन्हें पुरस्कार के साथ साथ ಇವರಿಗೆ अवार्ड ಜೊತೆಗೆ ಧನರಾಶಿ भी प्राप्त होती है। ಧನರಾಶಿ का मतलब है ಕ್ಯಾಶ್ ಪ್ರೈಸು ಸಿಗುತ್ತೆ, ಜೊತೆಗೆ ಅವಾರ್ಡು ಸಿಗುತ್ತೆ, ಜೊತೆ ಕ್ಯಾಶ್ ಪ್ರೈಸು सिगते। अच्छे अच्छे खिलाड़ियों को और पुरस्कार प्राप्त खिलाड़ियों को भी राज्य सरकार, केंद्र सरकार, बैंक और कई कंपनियों में नौकरी दी जाती है। ಒಳ್ಳೊಳ್ಳೆ ಆಟಗಾರರಿಗೆ ನೀವು ನೋಡ್ತಿರ್ಬೋದು, ದೊಡ್ಡ ದೊಡ್ಡ ಆ್ಯಡ್ಗಳಿಗೆಲ್ಲ ತಗೊಳ್ತಾರೆ ಆಟಗಾರರನ್ನ। ವಿರಾಟ್ ಕೊಹ್ಲಿ ನೋಡ್ತಿದ್ದೀರಾ, ಮತ್ತು ಸೆಹ್ವಾಗ್ ನೋಡ್ತಿದ್ದೀರಾ, ಇವ್ರು ಸಚಿನ್ ತೆಂಡೂಲ್ಕರ್, ಇವ್ರನ್ನೆಲ್ಲರೂ ಸಹ ದೊಡ್ಡ ದೊಡ್ಡ ಕಂಪನಿಗಳು ಆ್ಯಡ್ಗೂ ತಗೊಳ್ತಾರೆ, ಅವ್ರಿಗೊಂದು ಕೆಲಸನೂ ಕೊಡ್ತಾರೆ, ಕೆಲವು ಕಡೆ ಮೆಂಬರ್ಶಿಪ್ಪು ತಗೊಳ್ತಾರೆ, ಅಂದರೆ ಮೆಂಬರ್ ಪಾರ್ಟ್ನರ್ ಆಗಿ ತಗೊಳ್ತಾರೆ। ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಅಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಮತ್ತು ಸ್ಟೇಟ್ ಗೌರ್ಮೆಂಟಿಂದ ಅವರಿಗೆ ಒಳ್ಳೆ ಒಳ್ಳೆ ಕೆಲಸಗಳು ಸಿಗುತ್ತೆ, ರಿಸರ್ವೇಷನ್ ಇರುತ್ತೆ ಅವರಿಗೆ। पुरस्कार प्राप्त खिलाड़ियों को नौकरियों की भर्ती में आरक्षण की सुविधा भी रहती है। ನೋಡಿ ಹೇಳಿದ್ನಲ್ಲ, ಪುರಸ್ಕಾರ ಪ್ರಾಪ್ತ ಕಿಲಾಡಿಯೋಂಕು ಅಂದರೆ ಅವಾರ್ಡ್ ಸಿಕ್ಕಿರ್ತಕ್ಕಂಥ ಒಂದು ಆಟಗಾರರಿಗೆ ಅವ್ರಿಗೆ ನೌಕರಿ ಕೆಲಸದಲ್ಲೂ ಸಹ ಅಂದರೆ ಜಾಬ್ ಸೆಕ್ಯೂರ್ ಇರುತ್ತೆ, ಜಾಬಲ್ಲಿ ಸಹ ಅವ್ರಿಗೆ ರಿಸರ್ವೇಷನ್ ಅಂತ ಕೋಟಾ ಇರುತ್ತೆ, ಅವ್ರಿಗೆ ರಿಸರ್ವೇಷನ್ ಇರುತ್ತೆ। इतना ही नहीं, अष्टे अल्ला रेल, हवाई जहाज आदि में सफ़र करने के लिए भी विशेष रूप से आरक्षण की सुविधा दी जाती है। ನೋಡಿ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ನಮಗೆ ಆಟದಿಂದ। ಬರೀ ಶಾರೀರಿಕ ಒಂದು ತನು ಮನ ಎರಡೂ ಸ್ವಸ್ಥವಾಗಿರೋದ್ರ ಜೊತೆಗೆ ನಮ್ಮ ಜೀವನಕ್ಕೆ ಬೇಕಾದಂಥ ಕೆಲಸ ಸಿಗುತ್ತೆ ಮತ್ತು ಒಳ್ಳೆಯ ಒಂದು ಗೌರವ ಸಿಗುತ್ತೆ ಅಂದರೆ ಖಂಡಿತವಾಗಿ ನಾವು ಅದನ್ನು ಅಳವಡಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ। ಮೊಟ್ಟ ಮೊದಲಿಗೆ ನಾವು ಆರೋಗ್ಯವಾಗಿರ್ತೀವಿ, ಅದು ಫಸ್ಟ್ ಪಾಯಿಂಟ್। ನಾವು ಆರೋಗ್ಯವಾಗಿದ್ದರೆ ಏನೇನು ಬೇಕಾದ್ರೂ ಸಾಧನೆ ಮಾಡಬಹುದು। ರೇಲ್ ಅಂದರೆ ಟ್ರೈನಲ್ಲಿ, ಮತ್ತು ಹವಾಯಿ ಜಹಾಜ್ ಅಂದರೆ ಫ್ಲೈಟಲ್ಲೂ ಸಹ, ಅಂದರೆ ಆ ಫ್ಲೈಟಲ್ಲೂ ಸಹ ಅವರಿಗೆ ರಿಸರ್ವೇಷನ್ ಅಂತ ಇರುತ್ತೆ। ಕೈ ಕಂಪನಿಯ ಖಿಲಾಡಿಯೋं को अपने प्रतिनिधि बना लेते हैं, ಅದೇ ಹೇಳಿದ್ನಲ್ಲ, ಹಲವಾರು ಕಂಪನಿಗಳು ಖಿಲಾಡಿಯೋं को ಆಟಗಾರರನ್ನು ಮೆಂಬರ್ ಆಗಿ ತಗೊಳ್ತಾರೆ, ಆ್ಯಡ್ಗೆ ತಗೊಳ್ತಾರೆ, ಅವ್ರಿಗೊಂದು ಒಳ್ಳೆ ಜಾಬ್ ಕೊಡ್ತಾರೆ, ಪಾರ್ಟ್ನರ್ ಆಗಿ ತಗೊಳ್ತಾರೆ। ಇಷ್ಟೆಲ್ಲ ವ್ಯವಸ್ಥೆ ಒಬ್ಬ ಖಿಲಾಡಿಗೆ ಅಂದರೆ ಆಟಗಾರನಿಗೆ ಸಿಗತ್ತೆ। आप इस चित्र में देख सकते हैं, पहला है ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್। ನಾನು ಅವಾರ್ಡ್ಗಳ ಚಿತ್ರಗಳನ್ನು ನಿಮಗೆ ತೋರಿಸ್ಬೇಕು ಅನ್ನೋ ಆಸೆಗೆ ಅದನ್ನು ट्राई ಮಾಡಿದ್ದೀನಿ। राज्य और राष्ट्र के स्तर पर खिलाड़ियों को दिए गए पुरस्कार, पहला होता है राजीव गांधी खेल रत्न और ध्यानचंद अवार्ड, सेकेंड ಬಂತು, ಥರ್ಡ್ ಬಂತು ಅರ್ಜುನ್ ಅವಾರ್ಡ್, ಮತ್ತೊಂದು ಫೋರ್ತ್ ಬಂತು ಧ್ಯಾನ್ಚಂದ್ ಅವಾರ್ಡು, सेकेंड ಬಂತು द्रोणाचार्य, फर्स्ट ಬಂದು राजीव गांधी खेल रत्न और दूसरा द्रोणाचार्य और तीसरा अर्जुन अवार्ड और फोर्थ यानी चौथा ध्यानचंद, पांचवा कुछ है कुछ और कौन सी है, और तीसरा है अब मैं पहले ही कह चुकी ना, द्रोणाचार्य, एकलव्य पुरस्कार और राजीव खेल रत्न, ये सभी राज्य यानी ये सभी अवार्ड यानी पुरस्कार खिलाड़ियों को देने वाले पुरस्कार है। ಇವೆಲ್ಲವೂ ಸಹ ಆಟಗಾರರಿಗೆ ಕೊಡ್ತಕ್ಕಂಥ ಒಂದು ಪುರಸ್ಕಾರಗಳು, ಅವಾರ್ಡ್ಸ್। ಜೀವನ में खेलों का स्थान बहुत महत्वपूर्ण है। ನಾನು ಮೊದಲೇ ಹೇಳಿದ್ದೀನಿ, ಜೀವನದಲ್ಲಿ ಆಟಗಳಿಗೆ ಬಹಳ ಮಹತ್ವಪೂರ್ಣ ಸ್ಥಾನ ಇದೆ। क्योंकि ये तो खेल से हम तन मन स्वस्थ रखने के साथ बहुत ही संतोष से हम जीवन बिता सकते हैं। ನಾವು ಆಟವನ್ನು ಅಳವಡಿಸ್ಕೊಳ್ಳೋದ್ರಿಂದ ಅಥವಾ ಆಟ ಆಡೋದ್ರಿಂದ ಆರೋಗ್ಯವಾಗಿರಿ ತನು ಮನ ಆರೋಗ್ಯ ಜೊತೆಗೆ ಸಂತೋಷವಾಗಿ ಜೀವನವನ್ನು ಕಳಿಬೋದು ಅನ್ನೋದಕ್ಕೆ ಮೊದಲು ನಾವೇನು ಮಾಡಬೇಕು, ಆಟಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು। ಖೇಲ್ ಛಾತ್ರ ಜೀವನ ಕಾ ಮಹತ್ವಪೂರ್ಣ ಅಂಗ ಹೈ, ಅದರಲ್ಲೂ ವಿದ್ಯಾರ್ಥಿಗಳಿಗೆ
ಅವರ ಜೀವನದಲ್ಲಿ ಆಟಕ್ಕೆ ಬಹಳ ಮಹತ್ವಪೂರ್ಣ अंगवाಗಿದೆ। छात्रों के लिए पढ़ाई के साथ साथ खेलना भी ज़रूरी है। ಮಕ್ಕಳು ಆಟದೊಂದಿಗೆ ಪಾಠ, ಪಾಠದೊಂದಿಗೆ ಆಟ, ಪಢಾಯಿಗೆ ಸಾಥ್ ಸಾಥ್ ಓದಿನ ಜೊತೆ ಜೊತೆ ಆಟ, ಆಟದ ಜೊತೆ ಜೊತೆ ಪಾಠ ಎರಡೂ ಸಹ ಬಹಳ ಮುಖ್ಯ। ಖೇಲೋ ದ್ವಾರ ಬಚ್ಚೊಮ್ಮೆ, ಆಟಗಳಲ್ಲಿ ಬರೀ ತನು ಮನ ಸ್ವಸ್ಥವಾಗಿರೋದೇ ಅಲ್ಲ, ಆರೋಗ್ಯವಾಗಿರೋದೇ ಅಲ್ಲ, यानी खेलों से तन मन स्वस्थ रहने के साथ साथ बच्चों में ಧೈರ್ಯ, ಮಕ್ಕಳಲ್ಲಿ ಧೈರ್ಯ, ಲಗನ್ ಏಕಾಗ್ರತೆ ಅಂದರೆ ಕಾನ್ಸಂಟ್ರೇಷನ್ನು, ಪರಿಶ್ರಮ ಅಂದರೆ ಕಷ್ಟ ಪಡ್ತಕ್ಕಂಥದ್ದು, ಉತ್ಸಾಹ ಅಂದರೆ ಎನಕ್ರೇಜು, ಒಂದು ಸ್ಪಿರಿಟ್ಟು, ಪರಸ್ಪರ ಸಹಯೋಗ, ಪರಸ್ಪರ ಹೊಂದಾಣಿಕೆ ಅಂದರೆ ಹೊಂದಿಕೊಳ್ತಕ್ಕಂಥ ಗುಣ, ಎ ಸಭೀ ಗುಣ ವಿಕಾಸ ಹೋತಾ ಹೈ, ಮಕ್ಕಳಲ್ಲಿ ಎಲ್ಲ ಗುಣಗಳು ಬೆಳೆಯುತ್ತೆ। ಮಕ್ಕಳನ್ನ ಬರೀ ತನುಮನ ಎರಡೇ ಫಿಟ್ ಅಂದರೆ ಮೆಂಟಲಿ ಫಿಸಿಕಲಿ ಫಿಟ್ಗೋಸ್ಕರ ಮಾಡಬೇಕು ಅಂತಲ್ಲ, ಆಟ ಆಡ್ತಾ ಆಡ್ತಾ ಜನಗಳಲ್ಲಿ ಬೆರೀತಾರೆ ಮಕ್ಕಳು, ಉತ್ಸಾಹ ಸಿಗತ್ತೆ, ಕಷ್ಟಪಡ್ತಾರೆ, ಲಗನ್ ಕಾನ್ಸಂಟ್ರೇಟ್ ಮಾಡ್ತಾರೆ, ಮತ್ತು ಧೈರ್ಯ ಅನ್ನೋದು ಅವರಲ್ಲಿ ಈ ಎಲ್ಲ ಗುಣಗಳು ಸಹ ಆ ಮಕ್ಕಳಲ್ಲಿ ಬೆಳೀತಾ ಹೋಗುತ್ತೆ। ಅದಕ್ಕಾಗಿ ಆದರೂ ಆಟ ಬೇಕು। जहाँ विद्यालय में छात्र शिक्षा द्वारा अनेक विषयों का ज्ञान प्राप्त करते हैं, वही खेलों द्वारा जीवन का अनुभव प्राप्त करते हैं। देखिए कैसे कह रहे हैं, जहाँ विद्यालय में स्कूलಲ್ಲಿ ನಾವು ಶಿಕ್ಷಾ ದ್ವಾರ ಅನೇಕ ವಿಷಯೋं का ज्ञान प्राप्त करते हैं, ಅನೇಕ ವಿಷಯಗಳನ್ನ ತಿಳ್ಕೋತೀವೋ, ಉಸಿ ಥರ ಖೇಲೋ ದ್ವಾರ ಆಟಗಳ ಮುಖಾಂತರ ಜೀವನದ ಅನುಭವನ ತಿಳ್ಕೊತೀವಿ। ಅಂದರೆ ಜೀವನದ ಅನುಭವ ಬೇಕು ಅಂದರೆ ಆಟ ಆಡಬೇಕು, ಏಳು ಬೀಳು, ಜಯ ಅಪಜಯ ಎಲ್ಲವನ್ನ ಕಾಣಬೇಕು, ನಗು ಅಳು ಎಲ್ಲವನ್ನ ಕಲಿಬೇಕು ಅಂದರೆ ಮನುಷ್ಯ ಆಟ ಆಡಬೇಕು। ಬರೀ ಪುಸ್ತಕದ ಬದನೆಕಾಯಿ ಅಂತ ಹೇಳ್ತಾರಲ್ಲ, ಬುಕ್ ವರ್ಮ್ ಅಂತ ಹೇಳ್ತಾರೆ, ಅಂದರೆ ಬರೀ ಪುಸ್ತಕ 4 ಗೋಡೆ ಮಧ್ಯೆ ಪುಸ್ತಕವನ್ನು ನಾವು ಓದೋದಕ್ಕಿಂತ ಹೊರಗಡೆ ಹೋದರೆ ಜೀವನದ ಅನುಭವ, ಇಲ್ಲಿ ಜ್ಞಾನ ಅಲ್ಲಿ ಜೀವನದ ಅನುಭವ ಎರಡನ್ನ ತಗೊಂಡಾಗ ಮನುಷ್ಯ ಪರ್ಫೆಕ್ಟ್ ಆಗ್ತಾನೆ। ಅಂದರೆ ಅವನಿಗೆ ಧೈರ್ಯ ಬೇಕು, ಆ ಧೈರ್ಯವನ್ನು ಹೊರಗಡೆ ಪಡಿಬೇಕು, ಧೈರ್ಯಕ್ಕೆ ಸಾಥ್ ಕೊಡ್ತಕ್ಕಂಥ ಒಂದು ಜ್ಞಾನವನ್ನು 4 ಗೋಡೆ ಮಧ್ಯೆ ಕಲಿಬೇಕು। ಜ್ಞಾನ ಸ್ಕೂಲಲ್ಲಿ ಮತ್ತು ಅನುಭವ ಹೊರಗಡೆ ಎರಡನ್ನೂ ಪಡೆದಾಗ ಮಾತ್ರ ಅವನು ಏನನ್ನು ಬೇಕಾದ್ರೂ ಸಾಧನೆ ಮಾಡ್ತಾನೆ। ನೆಹರು ಜಿ ಕೆ ಅನುಸಾರ ಖೇಲ್ ಕೋ ಖೇಲ್ ಕಿ ಭಾವನಾ ಸೇ ಹಿ ಖೇಲ್ನಾ ಚಾಹಿಯೇ, ಅಂದರೆ ನೆಹರು ಅವರು ಹೇಳ್ತಾರೆ, ಆಟವನ್ನು ಆಟದ ರೀತಿಯಲ್ಲೇ ಆಡಬೇಕು, ಅದನ್ನು ಬೇರೆ ರೀತಿಯಲ್ಲಿ ತಗೊಳ್ಳೋದು ತಪ್ಪಾಗತ್ತೆ। ಅಂದರೆ ನಾನು ಗೆಲ್ಲೇಬೇಕು ನಿಜ, ಆದರೆ ಅದು ಆಟ, ಅದು ಒಂದು ಮನರಂಜನೆ, ಅದು ಒಂದು ಗುರಿ, ಅದೊಂದು ಆಟ ಅನ್ನೋ ರೀತಿಯಲ್ಲಿ ಆಡಿದಾಗ ಮಾತ್ರ ಅದನ್ನು ನಾವು ಈಸಿಯಾಗಿ ತಗೊಳ್ಳೋದಕ್ಕೆ ಸಾಧ್ಯ। नेहरू जी के समान ही गांधी जी की स्वास्थ्य के लिए व्यायाम को आवश्यक मानते हैं। ಇವರು ಹೇಳ್ತಾರೆ ಆಟ ಬಹಳ ಮನುಷ್ಯನಿಗೆ ಮಕ್ಕಳಿಗೆ ಬೇಕು ಅಂತಾರೆ। ಇವರು ಗಾಂಧೀಜಿಯವರು ಏನು ಹೇಳ್ತಾರೆ ಅದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ, ವ್ಯಾಯಾಮ ಅನ್ನೋದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು, ಆಟ ಒಳ್ಳೆಯದು ಅಂತ ನೆಹರು ಅವರು ಹೇಳ್ತಾರೆ ನೆಹರು ಸ್ಟೇಟ್ಮೆಂಟಲ್ಲಿ। ಆದರೆ ಗಾಂಧೀಜಿಯವರು ಹೇಳ್ತಾರೆ ವ್ಯಾಯಾಮ ಅನ್ನೋದು ಬಹಳಷ್ಟು ಅವಶ್ಯಕ, ಯಾವುದಕ್ಕೆ? ಆರೋಗ್ಯವಾಗಿ ಇರೋದಕ್ಕೆ। ಖೇಲ್ ಬಿ ವ್ಯಾಯಾಮ ಕಾ ಹಿ ಏಕ್ ಅಂಗ ಹೈ, ಅಂದರೆ ಆಟನೂ ಸಹ ವ್ಯಾಯಾಮದ ಅಂಗ। ವ್ಯಾಯಾಮ ಅಂದರೆ ಏನು? ಎಕ್ಸಸೈಸ್, ಅಂದರೆ ನಮ್ಮ ಇಡೀ ಬಾಡಿಗೆ ಕೆಲಸ ಕೊಡ್ತಕ್ಕಂಥ ಕೆಲಸ ವ್ಯಾಯಾಮ, ಆ ವ್ಯಾಯಾಮನೇ ಆಟ ಅಂತ ಹೇಳ್ಬೋದು। खेलने से हमारे अंगों की कसरत हो जाती है, ನಮ್ಮ ಅಂಗಗಳಿಗೆ ಬಹಳಷ್ಟು ಕಸರತ್ ಅಂದರೆ ಶ್ರಮ ಕೊಡ್ತೀವಿ, ಕಸರತ್ ಅಂದರೆ ಒಂದು ಎಕ್ಸಸೈಸ್ ಆಗುತ್ತೆ। हम रुष्ट पुष्ट बनते हैं, रुष्ट पुष्ट का मतलब है सदृढ़ बनते हैं, ಸದೃಢವಾಗಿರ್ತೀವಿ। ಅಥವಾ अच्छे स्वास्थ्य के लिए खेलना ज़रूरी है, ಆರೋಗ್ಯವಾಗಿರಬೇಕು ಅಂದರೆ ನಾವು ಆಟ ಆಡೋದು ಬಹಳ ಮುಖ್ಯ। खेलों द्वारा हम नाम के साथ साथ धन भी ಕಮಾ सकते हैं, ಆಟ ಆಡೋದ್ರಿಂದ ಹೆಸರಿನ ಜೊತೆಗೆ ಹಣನೂ ನಮಗೆ ಸಿಗುತ್ತೆ, ಒಳ್ಳೆಯ ನೌಕರಿ ಸಿಗುತ್ತೆ, ಆರೋಗ್ಯ ಸಿಗುತ್ತೆ, ಮತ್ತು ಒಳ್ಳೆಯ ಗುಣಗಳನ್ನ ನಾವು ಪಡ್ಕೋತೀವಿ ಅಂದಾಗ ಖಂಡಿತ ನಾವು ಆಡೋದ್ರಲ್ಲಿ ತಪ್ಪೇನೂ ಇಲ್ಲ। आजकल खेलों को प्रोत्साहन देने के लिए विद्यालयों में भी खेल दिवस का आयोजन किया जाता है, ಅಂದರೆ ಮಕ್ಕಳಲ್ಲಿ ಆ ಭಾವನೆಯನ್ನು ಆ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ವಿದ್ಯಾಲಯಗಳಲ್ಲಿ ಅಂದರೆ ಸ್ಕೂಲ್ಸಲ್ಲೂ ಸಹ ಖೇಲ್ ದಿವಸ್ ಸ್ಪೋರ್ಟ್ಸ್ ಡೇ ಅಂತ ಮಾಡ್ತಾರೆ। ಎಕ್ಸ್ಪೆಷಲಿ ನಮ್ಮ ಸ್ಕೂಲಲ್ಲಿ ಅಳವಡಿಸ್ಕೊಂಡಿರ್ತೀವಿ, ಒನ್ ಇಯರ್ ಏನು ಮಾಡ್ತೀವಿ ಸ್ಕೂಲ್ ಡೇ ಅಂತ ಮಾಡ್ತೀವಿ, ನೆಕ್ಸ್ಟ್ ಇಯರು ಸ್ಪೋರ್ಟ್ಸ್ ಡೇ ಒಂದು ವರ್ಷ ಬಿಟ್ಟು ಒಂದು ವರ್ಷ ನಾವು ಅದನ್ನ ಮಾಡ್ತೀವಿ, ಆ ಅನುಭವ ನಿಮಗೆ ಇದೆ। जीतने वाले बच्चों को पुरस्कार दिया जाता है, ಗೆದ್ದಿರೋರಿಗೆಲ್ಲ ನಾವು
ಅವಾರ್ಡ್ನ ಅಂದರೆ ಪುರಸ್ಕಾರನ ಕೊಡ್ತೀವಿ, ಒಂದು ಪ್ರೈಸನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. सभी बच्चों को खेलों में भाग लेना चाहिए ताकि वे स्वस्थ बने. ಎಲ್ಲ ಮಕ್ಕಳು ಸಹ ಆಟದಲ್ಲಿ ಪಾಲ್ಗೊಂಡ್ರೆ ಮಾತ್ರ ಆರೋಗ್ಯವಾಗಿರೋದಕ್ಕೆ ಸಾಧ್ಯ. ಪ್ರತಿಯೊಂದು ಮಗುನು ಆಟದ ಜೊತೆಗೆ ಪಾಠವನ್ನು ಕಲಿಬೇಕು, ಪಾಠದ ಜೊತೆಗೆ ಆಟವನ್ನು ಕಲಿಬೇಕು. कहा जाता है कि स्वस्थ शरीर में ही स्वस्थ मस्तिष्क का निवास होता है. ಅಂದರೆ ಹಿರಿಯವರ ಒಂದು ಉಕ್ತಿ ಏನಪ್ಪ ಅಂದರೆ, ಆರೋಗ್ಯವಾಗಿರ್ತಕ್ಕಂಥ ಶರೀರದಲ್ಲಿ ಆರೋಗ್ಯವಂತನ ಶರೀರದಲ್ಲಿ ಮಾತ್ರ ಆರೋಗ್ಯವಂತ ಒಂದು ಮಸ್ತಿಷ್ಕ ಮತ್ಲಬ್ ಹೇ ಮೆದುಳು, ಅಂದರೆ ಒಳ್ಳೆಯ ಒಂದು ಜ್ಞಾನ, ಒಳ್ಳೆಯ ಮನಸ್ಸಿರೋದಕ್ಕೆ ಸಾಧ್ಯ. अतः तन मन दोनों को स्वस्थ बनाए रखने के लिए खेलना अत्यंत आवश्यक है. ಟೋಟಲ್ ಆಗಿ ಏನಪ್ಪ ಅಂದರೆ ಕನ್ಕ್ಲೂಷನ್ ಇಲ್ಲಿ, ಆರೋಗ್ಯವಾಗಿರಬೇಕು, ಸಂತೋಷವಾಗಿರಬೇಕು, ಜೊತೆಗೆ ನಮಗೆ ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸ್ಕೋಬೇಕು ಅಂದರೆ ಆಟಗಳ ಅವಶ್ಯಕತೆ ಬಹಳಷ್ಟು ಇದೆ. ಹಾಗಾಗಿ ನೀವು ಆಟವನ್ನು ಖಂಡಿತ ಬಿಡಬೇಡಿ. ಆಟದ ಜೊತೆಗೆ ಪಾಠ, ಹಾಗಂತ ಬರೀ ಆಟನೇ ಆಡ್ತಿರಬೇಡಿ, ಆಟದ ಜೊತೆಗೆ ಪಾಠವನ್ನು ಕಲಿತೀರಾ ಅನ್ನೋ ನಂಬಿಕೆ ನನಗಿದೆ. ಖೇಲ್ ದಿವಸ್ ಅಂದರೆ ಆ ಒಂದು ಆಟವನ್ನು, ಖೇಲ್ ದಿವಸ್ ಅಂದರೆ ಏನಂತ ಹೇಳ್ಬೋದು, ಆಚರಣೆಯನ್ನು ಮಾಡ್ತಿದ್ದಾರಲ್ಲ ಖೇಲ್ ದಿವಸ್ ಅಂತ, ಅದು ಯಾವ ರೀತಿ ಆಯಿತು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಒಂದು ಮೆಸೇಜ್ನ ನಿಮಗೆ ಕೊಡ್ತೀನಿ. ರಾಷ್ಟ್ರೀಯ ಖೇಲ್ ದಿವಸ್ ಹರ್ ಸಾಲ್ 29 अगस्त को मनाया जाता है. ಅಂದರೆ August 29 ರಾಷ್ಟ್ರೀಯ ಖೇಲ್ ದಿವಸ್, ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಅಂತ ಒಂದು ಡಿಕ್ಲೇರ್ ಮಾಡಿದ್ದಾರೆ. ಯಾವತ್ತು? August 29. भारत में राष्ट्रीय खेल दिवस को मेजर ध्यानचंद सिंह की जयंती पर मनाया जाता है, जो एक प्रसिद्ध भारतीय ಹಾಕಿ खिलाड़ी है. ಅಂದರೆ ನಮಗೆ ಸಾಕಷ್ಟು ಜನಕ್ಕೆ ಗೊತ್ತಿರಲ್ಲ, ರಾಷ್ಟ್ರೀಯ ಖೇಲ್ ಅಂದರೆ ರಾಷ್ಟ್ರೀಯ ಒಂದು ಸ್ಪೋರ್ಟ್ಸ್ ಡೇ ಅಂತ, ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಅಂತ ಮಾಡ್ತಿದ್ದೀವಲ್ಲ, ಅದು ಯಾವತ್ತು ಮಾಡ್ತೀವಿ ಅಂದರೆ August 29. ಯಾರ ಹೆಸರಲ್ಲಿ ಮಾಡ್ತಿದ್ದೀವಿ ಅಂದರೆ ಧ್ಯಾನ್ ಚಂದ್ ಅವರ ಹುಟ್ಟು ದಿನವನ್ನು, ನಾವು ಜನ್ಮದಿನವನ್ನು ಆ ಒಂದು ಸ್ಪೋರ್ಟ್ಸ್ ಡೇ ಅಂತ ಮಾಡ್ತೀವಿ. ಸೊ ಧ್ಯಾನ್ ಚಂದ್ ಬಂದು ಪ್ರಸಿದ್ಧ ಹಾಕಿ ಆಟಗಾರರು. खेल के महत्व को बढ़ाने के लिए इस दिन को ज़्यादातर स्कूलों, कॉलेजों और अन्य शैक्षणिक संस्थाओं में मनाया जाता है. ಅಂದರೆ ಮಕ್ಕಳಲ್ಲಿ ಆ ಒಂದು ಮಹತ್ವವನ್ನು ಹೆಚ್ಚಿಸೋದಕ್ಕೋಸ್ಕರ ಸಾಕಷ್ಟು ಸ್ಕೂಲ್ಸಲ್ಲಿ, ಕಾಲೇಜ್ಗಳಲ್ಲಿ, ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಈ ಒಂದು ಸ್ಪೋರ್ಟ್ಸ್ ಡೇನ ಅಳವಡಿಸ್ಕೊಂಡಿರ್ತಾರೆ. ಉದ್ದೇಶ ಇಷ್ಟೇ, ಮಕ್ಕಳಲ್ಲಿ ಆ ಒಂದು ಜ್ಞಾನ ಬೆಳಿಬೇಕು, ಸ್ಪೋರ್ಟ್ಸ್ ಬಗ್ಗೆ ತಿಳ್ಕೋಬೇಕು, ಆರೋಗ್ಯವಾಗಿರಬೇಕು ಮತ್ತು ಒಳ್ಳೆಯ ಒಂದು ಜೀವನ ರೂಪಿಸಬೇಕು ಅನ್ನೋದೇ ಮುಖ್ಯ ಉದ್ದೇಶ. कुछ विद्यालयों में राष्ट्रीय खेल दिवस को वार्षिक विद्यालय खेल दिवस के रूप में भी मनाया जाता है. ಅದೇ ಹೇಳಿದ್ನಲ್ಲ ನಾನು, ಸ್ಪೋರ್ಟ್ಸ್ ಡೇ, ಸ್ಕೂಲ್ ಡೇ. ಅಂದರೆ ಸ್ಪೋರ್ಟ್ಸ್ ಡೇನೇ ಕೆಲವು ಸ್ಕೂಲಲ್ಲಿ ಸ್ಕೂಲ್ ಡೇ ಥರ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ. मैं समझती हूँ इस पाठ का सारांश समझ लिए होंगे. छात्र आप भी खेलने के साथ साथ पाठ और पाठ के साथ साथ खेलना भी ज़रूरी है. और तंदुरुस्ती का मतलब है आरोग्य को या सेहत को बनाए रखने के लिए हम खेलना बहुत ही ज़रूरी है. धन्यवाद छात्रों, धन्यवाद.